ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಬಿಫೋರ್ ದ್ಯಾಟ್ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮಾರ್ನಿಂಗ್ 4:30ಗೆ ನಾವು ಮನೆ ಬಿಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ 8:30 ಆಗ್ತಾ ಬಂದಿದೆ. ಇವಾಗ ರೀಚ್ ಆದ್ವಿ. ನೀವು ನೋಡ್ಬೋದು ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಹೋಪ್ಫುಲಿ ದರ್ಶನ ಎಲ್ಲ ಬೇಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಕಾರ್ನ ಪಾರ್ಕ್ ಮಾಡಿ ನಾವು ಸೀದಾ ದರ್ಶನಕ್ಕೆ ಹೋದ್ವಿ, ಬಿಕಾಸ್ ಲೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ ಅಂತ. ಟಿಕೆಟ್ ಬುಕ್ಕಿಂಗ್ ನಾನು ಕಾಲ್ ಮಾಡಿ ಚೆಕ್ ಮಾಡಿದಾಗ ಅವ್ರು ಆನ್ಲೈನ್ ಇಲ್ಲ ಅಂದರು. ಸೊ ನಾವು VIP ಟಿಕೆಟ್ ತೊಗೊಂಡು ಹೋಗೋಣ ಅಂತಿದ್ದೀವಿ. ಸೊ VIP ಟಿಕೆಟ್ ವಿಲ್ ಕಾಸ್ಟ್ 200 per person. ಯಪ್ಪ ದೇವ್ರೆ, ಧರ್ಮಸ್ಥಳಕ್ಕೆ ಬಂದರೆ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಇಲ್ಲ ಅಂದರೆ ನಮ್ಮ ಥರ ಆಗೋಗುತ್ತೆ. ಇಲ್ಲಿ ನಾವು ಬಂದು ಆಲ್ಮೋಸ್ಟ್ 1 hour ಆಗಕ್ಕಾಯ್ತು. ನಮಗೆ ಮಗು ಇತ್ತು ಅಂತ ಬೇಗ ಬಿಟ್ಟರು, ಆದರೆ ನಮ್ಮಮ್ಮನವ್ರು ಇನ್ನೂ ಅಲ್ಲೇ ಇದ್ದಾರೆ. ಗೊತ್ತಿಲ್ಲ ಇವತ್ತಿಗೆ ಬರ್ತಾರ ಅಂತ. ಎಂಟ್ರೆನ್ಸ್ ಅಲ್ಲಿ ಕೌಂಟರ್ ಇದೆ ನೋಡಿ, ನೀವು ಇಲ್ಲಿ ಹೋಗಿ ಹೇಳಿದ್ರೆ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಡೈರೆಕ್ಟ್ ಎಂಟ್ರೆನ್ಸ್ ಸಿಗುತ್ತೆ. ದ ಮೇನ್ ಪರ್ಪಸ್ ಇಸ್ ನೀವು ಕ್ಯೂ ಸ್ಕಿಪ್ ಮಾಡ್ಬೋದು ಅಷ್ಟೇ. ನಮ್ಮದು ತಿಂಡಿ ಆಗಿರಲಿಲ್ಲ, ಸೊ ನಾವು ಇಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿ ತಿಂದ್ಕೊಂಡು ಇನ್ನೇನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇಲ್ಲೊಂದು ಶಾಪ್ ಇದೆ, ಇದ್ರ ಹತ್ರ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಟಾಯ್ಸ್ ಅದು ಇದು ಇತ್ತು. ಸೊ ಇನ್ನು ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಇವನಿಗೆ ಒಂದು ಟಾಯ್ ತೊಗೊಂಡ್ವಿ. ಅದರಲ್ಲೇನೋ ಅವನು ಆಟ ಆಡ್ತಾನೆ ಇಲ್ಲ. ಎಷ್ಟೊತ್ತು ಅಂತ ಅಲ್ಲೇ ನಿಂತಿರೋಂಥ ವಿ ಕೇಮ್ ಟು ದ ಪಾರ್ಕ್. ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲಿ ಮೇಂಟೈನ್. ನೀವು ನೋಡ್ಬೋದು, ಕ್ಲೀನ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್. ಬೆಳಗ್ಗೆ ಆಗಿದ್ದರಿಂದ ಅಷ್ಟೊಂದು ಜನನೂ ಇರಲಿಲ್ಲ, ಸ್ವಲ್ಪ ಜನ ಅಲ್ಲಿ ಇಲ್ಲಿ ಇದ್ದರು ಅಷ್ಟೇ. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಇಲ್ಲಿ ಫಿಶಸ್ ಎಲ್ಲ ಇದ್ದಿದ್ದು, ಒಂದು ಪಾಂಡ್ ಇತ್ತು. ಅವನಿಗೆ ಯೂಶ್ವಲಿ ಆ್ಯನಿಮಲ್ಸ್ ಅಂದರೆ ಇಷ್ಟಪಡ್ತಾನೆ. ಸೊ ಫಿಶಸ್ ಎಲ್ಲ ತೋರಿಸಿದ್ವಿ. ಹಿ ವಾಸ್ ಹ್ಯಾಪಿ. ಆ್ಯಂಡ್ ಅಷ್ಟೊಂದು ಬಿಸಿಲು ಇರಲಿಲ್ಲ ಆ್ಯಕ್ಚುಲಿ. ಇದ್ರೊಳಗಡೆ ಮರ ಗಿಡ ಇದ್ದಿದ್ದರಿಂದ ತುಂಬ ತಂಪಂತ ಅನ್ನಿಸ್ತಾ ಇತ್ತು. ಬೇಬಿ ಹಾಯ್, ಬೇಬಿ ಹಾಯ್, ಬೇಬಿ ಗುಡ್ ಮಾರ್ನಿಂಗ್. ನಿಮ್ಗೇನಾದರೂ 7 months ಅಥವಾ 1 ವರ್ಷ ಒಳಗಡೆ, ಮೋಸ್ಟ್ಲಿ 1 ವರ್ಷ ಒಳಗಡೆ ಇರೋ ಮಗು ನಿಮ್ಗಿದ್ರೆ ನಿಮ್ಗೆ ಟಿಕೆಟ್ ತಗೊಳ್ಳೋದು ಬೇಡ. ಅಲ್ಲಿ ನಾನು ತೋರಿಸಿದ್ನಲ್ಲ ಕೌಂಟರ್, ಅಲ್ಲಿ ಹೋಗಿ ಮಾತಾಡಿದ್ರೆ ನೀವು ಎಷ್ಟು ಜನ ಇದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಆಮೇಲೆ ಅವರು ಒಳಗಡೆ ಬಿಡ್ತಾರೆ. ನಮ್ಮದು ದರ್ಶನ ಎಲ್ಲ ಬೇಗನೆ ಆಯಿತು, ಬಟ್ ಒಬ್ಬೊಬ್ಬರನ್ನೇ ಒಳಗಡೆ ಬಿಡೋದು. ಫಸ್ಟ್ ನನ್ನ ಹಸ್ಬೆಂಡ್ ಹೋಗಿ ಬಂದರು, ನಾನು ಪಾಪನ ಎತ್ಕೊಂಡಿದ್ದೆ. ಆಮೇಲೆ ನಾನು ಹೋದೆ. ಆಮೇಲೆ ಪ್ರಸಾದಕ್ಕೆ ಅವ್ರು ಬರೀ ಕ್ಯಾಶ್ ಕೇಳಿದ್ರು ಅಂತ. ಕ್ಯಾಶ್ ಇರಲಿಲ್ಲ. ನನ್ನ ಪುಣ್ಯಕ್ಕಲ್ಲೊಬ್ರು ಅಂಕಲ್ ಇದ್ರು, ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಅಂದರೆ ಅವರು ಅಲ್ಲೇ ಎಲ್ಲ ನೋಡ್ಕೊಳ್ಳೋರು. ಅವರು ಫೋನ್ಪೇ ಯೂಸ್ ಮಾಡಿ ಪ್ರಸಾದ ಟಿಕೆಟ್ ತಗೋಬೋದು ಅಂದರು. ಸೊ ನಾವು ಹೋಗಿ, ನಿತಿನ್ ಪಾಪನ ಎತ್ಕೊಂಡಿದ್ದ, ನಾನು ಹೋಗಿ ಪ್ರಸಾದ ಕೌಂಟರಿಂದ ಪ್ರಸಾದ ತಗೊಂಡು ಆಚೆ ಬಂದ್ವಿ. ಆಮೇಲೆ ಏನು ಮಾಡೋದು, ನಮ್ಮ ಕಾರ್ ಕೀಯಿಂದ ಹಿಡಿದು ಎಲ್ಲನೂ ನಮ್ಮ ಅಮ್ಮನ ಪರ್ಸಲ್ಲಿತ್ತು. ನಮ್ಮ ಅಮ್ಮನವ್ರು ಏನೋ VIP ಟಿಕೆಟೇ ತೊಗೊಂಡಿದ್ದು, ಬಟ್ ಅವ್ರು ಎಲ್ಲಿ ಮೋಸ್ಟ್ಲಿ 2 ಕ್ಯೂನು ಮರ್ಜ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಅವ್ರು ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಅವ್ರು ಇನ್ನೂ ಒಳಗಡೆನೇ ಇದ್ದಾನೆ, ಅವ್ರಿಗಿನ್ನೂ ದರ್ಶನನೇ ಆಗಿಲ್ಲ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತು ಕೂತ್ಕೋಬೇಕು ಅಂತ. ಫೀಲ್ಸ್ ಫಾರ್ ಎವರ್. ಸೊ ನೀವೇನಾದರೂ ಹಿಂಗೆ ನಮ್ಮ ಥರ ಚಿಕ್ಕ ಮಗುನ ಕರ್ಕೊಂಡು ಧರ್ಮಸ್ಥಳ ಅಥವಾ ಬೇರೆ ಯಾವುದೇ ಪಿಲ್ಗ್ರಿಮೇಜ್ ವಿಸಿಟ್ ಮಾಡ್ತೀರಾ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಫೈನಲಿ ನಮ್ಮ ಅಮ್ಮನವರೆಲ್ಲ ಬಂದರು ದರ್ಶನ ಮುಗಿಸ್ಕೊಂಡು. ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ತಿಂಡಿ ತಿನ್ನೋಕ್ಕೆ ಕರ್ಕೊಂಡು ಬಂದ್ವಿ. ಎಲ್ರಿಗೂ ಹೊಟ್ಟೆ ಅಷ್ಟೋಗಿತ್ತು. ನಾವು ತಿಂಡಿ ತಿಂದು ಪಾಪಗೂ ತಿಂಡಿ ತಿನ್ನಿಸಿದ್ವಿ. ಲೈಕ್ ಫುಡ್ ನಾನು ಪ್ಯಾಕ್ ಮಾಡಿ ತೊಗೊಬಂದೆ. ಅಲ್ಲಿಂದ ನೆಕ್ಸ್ಟ್ ಸುಬ್ರಹ್ಮಣ್ಯ ಹೋಗ್ತಾ. ದೇವ್ರ ದರ್ಶನ ಎಲ್ಲ ಆಯಿತು. ಏನೇನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಸ್ಟಾಪೇಜ್ ಸುಬ್ರಹ್ಮಣ್ಯ. ಹೋಗೋಣ. ಬರ್ತೀರಾ ನನ್ನ ಬ್ಲಾಗ್ಗೆ? ಇಲ್ಲ. ಇದು ನಮ್ಮಮ್ಮ ಹಿಂದೆ ಕೂತಿರೋದು, ನನ್ನ ಕಸಿನ್ ಸುಷ್ಮಿತಾ ಈಚೆ ಕೂತಿರೋದು, ನನ್ನ ತಂಗಿ ಲಿಪಿಕಾ, ಅದು ನನ್ನ ಪಾಪು ನಿಹಾಶ್. ಹೆಲೋ ಹೆಲೋ ಹಾಯ್ ಹೇಳು ನಿಹಾಶ್. ಸೊ ನಾವಿಷ್ಟು ಜನ ಬಂದಿರೋದು. ಸಾರಿ, ಬ್ಲಾಗ್ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ಮರ್ತೋಗ್ಬಿಟ್ಟಿತ್ತು. ಸಮ್ಮರ್ಸ್ ಅಲ್ಲಿ ಮಾತ್ರ ಎಲ್ಲೂ ಹೋಗ್ಬೇಡಿ, ಮನೇಲೇ ಕೂತ್ಕೊಳ್ಳಿ ಅಷ್ಟೇ ಹೇಳ್ಬೋದು. ಅಷ್ಟು ಸೆಕೆ ಇದೆ.
ನನ್ ಕಸಿನ್ ಇಲ್ಲೇ ಅವಳು ಸುಳ್ಯದಲ್ಲಿ ಓದ್ತಾ ಇರೋದು, ಗೊತ್ತಿಲ್ಲ 4 ವರ್ಷದಿಂದ ಅದ್ ಹೆಂಗ್ ಬದುಕ್ತಿದ್ದಾಳೆ ಇಲ್ಲಿ ಅಂತ. ಅಷ್ಟು ಶೆಕೆ ಇದೆ ಇಲ್ಲಿ, ಲಿಟ್ರಲಿ ಆಚೆ ಹೋದ್ರೆ ಸುಟ್ಟೋಗ್ತಾರ ಹಂಗಿದೆ ಬಿಸಿಲು. ಐ ಡೋಂಟ್ ನೋ ಹೌ ಶಿ ಇಸ್ ಸರ್ವೈವಿಂಗ್. ಹ್ಯಾಟ್ಸ್ ಆಫ್. ಆಲ್ಸೋ ಶಿ ಇಸ್ ಅಪ್ಕಮಿಂಗ್ ಲಾಯರ್, ನಮ್ ಫ್ಯಾಮಿಲಿಯಲ್ಲಿ ಫಸ್ಟ್ ಲಾಯರ್. ಪ್ರಾಪರ್ಟಿ ಎಲ್ಲ ನಮ್ದೇ. ಹೌದು, ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರೂ ಏನಾದ್ರು ಕೇಸ್ ಇದ್ರೆ, ಲೀಗಲ್ ಕೇಸ್ ಏನಾದ್ರು ಇದ್ರೆ ನನ್ ತಂಗಿನ ಕಾಂಟ್ಯಾಕ್ಟ್ ಮಾಡಿ. ಓ, ಕ್ರಿಮಿನಲ್ ಲಾಯರಾ ನೀನು? ಏನಿಲ್ಲ, ಸಿದ್ದರಾಮಯ್ಯಗೆ ಅಷ್ಟೇ, ಗೊತ್ತಾಯ್ತಲ್ಲ. ಎಳ್ನೀರು ಕುಡಿಯೋಣ ಅಂತ ಆಗ್ಲಿಂದ ಹುಡುಕ್ತಾ ಇದ್ದೀವಿ. ಎಳ್ನೀರಂತೂ ಸಿಕ್ಕಿಲ್ಲ. ಏನು ಸಿಗುತ್ತೆ ನೋಡೋಣ ಅಂತ ಇಲ್ಲೊಂದು ಅಂಗಡಿ ಹತ್ರ ಸ್ಟಾಪ್ ಮಾಡಿದ್ದೀವಿ. ಪೈನಾಪಲ್ ಬ್ರೇಕ್. ಲೈಟಾಗಿ ಅಲ್ಲಿ ಕೊಟ್ಟಿದ್ದವರು ಕೇರಳದಿಂದ ತರಿಸಿರೋ ಪೈನಾಪಲ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟಂದರೆ ಅಷ್ಟು ಸ್ವೀಟಾಗಿತ್ತು. ನಾವಂತೂ 2 ಪ್ಲೇಟ್ ಫುಲ್ ಖಾಲಿ ಮಾಡಿದ್ವಿ. ನಾನು ಲೆಮನ್ ಸೋಡಾ ತೊಗೊಂಡೆ, ಅದು ಕೂಡ ಚೆನ್ನಾಗಿತ್ತು. ಸೊ ಧರ್ಮಸ್ಥಳನೇ ಬಿಸಿಲು ಅಂದ್ಕೊಂಡ್ವಿ. ಈ ಸುಬ್ರಹ್ಮಣ್ಯದಲ್ಲಿ ಧರ್ಮಸ್ಥಳಕ್ಕಿಂತ ಜಾಸ್ತಿ ಬಿಸಿಲಿದೆ. ಆಲ್ರೆಡಿ 1 o'clock ಆಗೋಗಿದೆ. 1:30ಗೆ ದರ್ಶನ ಕ್ಲೋಸು. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕ್ರೌಡ್ ಇದೆ. ಸೊ ಇಲ್ಲಿ ದರ್ಶನ ಎಲ್ಲ ಬೇಗ ಆಗೋಯ್ತು. ನಾನು ಒಳಗಡೆ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಒಳಗಡೆನೇ ನಿಮಗೆ ಸುಬ್ರಹ್ಮಣ್ಯ ದೇವ್ರದ್ದು ಆದಿ ಸ್ಥಳ ಇದೆ. ನಾವು ಅಲ್ಲಿ ಬಂದಿದ್ದೀವಿ ಇವಾಗ. ಅಲ್ಲೇ ಹೋಗೋಣ. ಇಲ್ಲಿ ಹೆಂಗೆ ಹೇಳಿದ್ರು ಮತ್ತೆ? ಆಗಲ್ಲ, ಅಲ್ಲೇ ಇಳಿಬೇಕು. ಇಲ್ಲಿ ಕಲ್ಲು ದೇವ್ರೆ, ಏನು ರೆಕಾರ್ಡ್ ಮಾಡಿಲ್ಲ ನಾವು. ನಮ್ಮ ಲಾಯರ್ ಸುಷ್ಮಿತಾ ಅವ್ರದ್ದು ಸಜೆಷನ್ ಮೇರೆಗೆ ಸುಳ್ಯದಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸಂತೃಪ್ತಿ ಹೋಟೆಲ್ ಅಂತೆ. ಊಟ ಚೆನ್ನಾಗಿಲ್ಲ ಅಂದ್ರೆ ಮೇಡಮ್ ಅವರು ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ತಾರೆ. ಗೊತ್ತಿಲ್ಲ, ಆರ್ಡರ್ ಮಾಡಿದೀವಿ. ದೇವರಾಣೆ ಗೊತ್ತಿಲ್ಲ ಊಟ ಹೆಂಗಿರುತ್ತೆ ಅಂತ. ಹೊಟ್ಟೆ ಅಷ್ಟು ಕಣ್ಣು ಕಾಣಿಸ್ತಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಈ ಕಡೆ ಜನ ಹೆಂಗೆ ಬದುಕ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು. ಇಷ್ಟು ಬಿಸಿಲು, ಇಷ್ಟು ಶೆಕೆ, ನೀವ್ಯಾರಾದ್ರೂ ಅವಾಗ್ಲೇ ಗೊತ್ತಾಗ. ನನ್ ಗಂಡ ಅಂತ ಒಂದು 4 ಲೀಟರ್ ನೀರು ಕುಡಿದಿರ್ಬೋದು 1 hour ಅಲ್ಲಿ. ಯಾವುದೋ VIP ರೂಮ್ ಅಂತ ನಾವು ಮಾತ್ರ ಇದ್ದೀವಿ. VIP ರೂಮ್ ಅಂತ ಹೆಸರು ಮಾತ್ರ ಅಷ್ಟೇ. ಸೋಫಾ ಇದೆ, ಆಮೇಲೆ AC ಇದೆ, ಫ್ಯಾನು ಹಾಕಿದ್ದಾರೆ, ACನೂ ಹಾಕಿದ್ದಾರೆ. ಹೌದು, ಅವನಿಗಂತೂ ಫುಲ್ಲು ಸುಸ್ತಾಗಿ ಹೋಗಿದ್ದಾನೆ. ಅವನು ನೋಡಕ್ ಆಗ್ತಿಲ್ಲ ಅವನ್ನ. All tired faces. ತೋರ್ಸು, ವಿಡಿಯೋ ಮಾಡ್ಕೋ. ಪ್ಯಾಂಟಲ್ಲಿ ಚಂಡಿ ಕಂಟೆಂಟ್ ಕೊಡ್ತಿದ್ದಾನೆ. 30 degrees ಇದೆ. ಇಟ್ಸ್ ಜಸ್ಟ್ another normal day in ಸುಳ್ಯ ಅಂತ ಹೇಳ್ಬೋದು. 38 degrees. ಊಟ ಮಾಡಿ ಲಾಯರ್ ಮೇಡಮ್ ರೂಮ್ಗೆ ಹೋಗ್ಬೇಕು. ಅವ್ರಿಗೆ ಸ್ವಲ್ಪ ಲಗೇಜ್ ಇದೆ. ನಾಳೆ 39 ಒಳ್ಳೇದಾಗ್ತದೆ ಅವ್ರಿಗೆ. ಊಟ ಅವರಿಬ್ರು ಮಿನಿ ಮೀಲ್ಸ್ ತಗೊಂಡಿದ್ದಾರೆ. ಮಮ್ಮಿನೂ ಮಿನಿ ಮೀಲ್ಸ್. ನನ್ನ ಗಂಡ ಆರ್ಡರ್ ಮಾಡಿದ್ದೇನು ಬಂದಿಲ್ಲ. ಕರ್ಡ್ ರೈಸ್ ಒಂದು ಬಂದಿದೆ. ಇನ್ನು ಐಟಮ್ಸ್ ಬಾಕಿ ಇದೆ ಬರೋಕ್ಕೆ. ಮಂಚೂರಿಯನ್ ಆರ್ಡರ್ ಮಾಡಿದೆ. ನಮ್ಮಮ್ಮ ಮಶ್ರೂಮ್ ಮಂಚೂರಿಯನ್ ಅಂದರೆ ನೋಡೋಣ. ಇದೆಲ್ಲ ಊಟ ಆಗುವಾಗ ನನ್ನ ಗಂಡಂದು ಊಟ ಬಂತು.
ಒಬ್ರಿಗೆ ಎಲ್ರು ತಿನ್ನೋದ್ ನೋಡಿ ಆಸೆ ಆಗ್ತಿದೆ ಅನ್ಸುತ್ತೆ. ಬೇಬಿ, ಹಾಯ್ ಬೇಬಿ. ಊಟ ಎಲ್ಲ ಆಯ್ತು. ಊಟ ಚೆನ್ನಾಗಿತ್ತು. ಸಂತೃಪ್ತವಾಯ್ತು. ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲೇನೋ ನೆಕ್ಸ್ಟ್ ನಮ್ ಲಾಯರ್ ಅವ್ರ ರೂಮ್ಗೆ ಹೋಗ್ಬೇಕು. ಅವಳದು ಸ್ವಲ್ಪ ಲಗೇಜ್ ಇದೆ, ಅದನ್ನ ಇಟ್ಟು ಮನೆಗೆ ಎಲ್ರಿಗೆ ಊಟ ಮಾಡಿ ಪ್ರಾಣ ವಾಪಸ್ ಬಂತಂತೆ. ಹಬ್ಬ ದೇವ್ರೆ, ಎಂತ ಬಿಸ್ಲಪ್ಪ ಇಲ್ಲಿ, ಸಿಕ್ಕಾ ಬಟ್ಟೆ ಬಿಸ್ಲು. ಒಂದು ರೆಗ್ಯುಲರ್ ಕಾರ್ ಸೀಟ್ ನ ನಮ್ಮ ಮಮ್ಮಿ ತೆಗೆದು ಬಿಸಾಡಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಒಂದ್ ಜಾಗನ. ನನ್ ಮಗ ಅಂತೂ ಇವತ್ತು ಇಡೀ ಹಿಂಗೆ ಸೀಟಲ್ಲಿ ಹಿಂಗೆ ಇದ್ದ. ಈಸ್ ಹ್ಯಾಪಿ. ಮೊಬೈಲ್ ತುಂಬಾ ಜನ ಇದ್ದಷ್ಟು ಈಸ್ ಆಲ್ವೇಸ್ ಹ್ಯಾಪಿ. ಬೆಳಗ್ಗೆಯಿಂದ ಎಳ್ನೀರು ಕುಡಿಬೇಕು ಅಂತ ನೋಡಿ ಫೈನಲಿ ಇಲ್ಲೆಲ್ಲೋ ಒಂದ್ ಕಡೆ ಎಳ್ನೀರು ಸಿಕ್ತು. ಫೈನಲಿ ಬ್ಯಾಕ್ ಹೋಮ್. ಸುಷ್ಮಿತನ ಐಟಮ್ಸ್ ಎಲ್ಲ ಅವಳ ರೂಮಲ್ಲಿ ಇಟ್ಬಿಟ್ಟು ಏನು ಮಾಡಿದ್ವಿ ಅಷ್ಟೇ. ಒಂದು ಎಳ್ನೀರು ಕುಡಿದ್ವಿ. ಓ ಮೈ ಗುಡ್ನೆಸ್, 70 ರೂಪೀಸ್ ಹೇಳಿದ್ರು ಒಂದು ಎಳ್ನೀರಲ್ಲಿ. ಎಳ್ನೀರಿಗೆ ಹೆಂಗಿತ್ತು ಅಂದರೆ ನೀರು ಥರ ಇತ್ತು ಲಿಟ್ರಲಿ. ಇಟ್ ಹ್ಯಾಡ್ ನೋ ಟೇಸ್ಟ್. ಸ್ವೀಟ್ ಇರಲಿಲ್ಲ, ಹುಳಿ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ದಟ್ಸ್ ಓಕೆ, ಸಮ್ಟೈಮ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಳ್ನೀರು ಕುಡ್ಕೊಂಡು ವಿ ಕೇಮ್ ಬ್ಯಾಕ್. ಸೊ ಇವತ್ತದು ವಿಡಿಯೋದು ಮೇನ್ ಪರ್ಪಸ್ ಬಂದು, ನೀವೇನಾದರೂ ಚಿಕ್ಕ ಮಕ್ಕಳ ಜೊತೆ ಧರ್ಮಸ್ಥಳ ಟ್ರಾವೆಲ್ ಮಾಡ್ತಿದ್ರೆ, ಇಫ್ ಯು ಕಿಡ್ ಇಸ್ ಬಿಲೋ 1 year, ನಿಮಗೆ ಸ್ಪೆಷಲ್ ಪರ್ಮಿಷನ್ ಇದೆ. ಅಲ್ಲಿ ನಾನು ಹಿಂದಿನ ಕ್ಲಿಪ್ಸಲ್ಲಿ ಹೇಳಿದ ಥರ ನಿಮಗೆ ಸ್ಪೆಷಲ್ ಪರ್ಮಿಷನ್ ಇದೆ. ಸೊ ಒಂದು ಕನ್ಫ್ಯೂಷನ್ ನನಗಿರೋದೇನೆಂದರೆ, ಇಡೀ ಫ್ಯಾಮಿಲಿಗಿದೆಯಾ ಬರೀ ಅಪ್ಪ ಅಮ್ಮ ಮಗನ ಮಾತ್ರ ಒಳಗೆ ಬಿಡ್ತಾರ ಗೊತ್ತಿಲ್ಲ. ನಾನು ನಿತಿನ್ ಪಾಪು ಮಾತ್ರ ಒಳಗಡೆ ಹೋಗಿದ್ದು. ಮಮ್ಮಿನವರು VIP ಟಿಕೆಟ್ ತೊಗೊಂಡ್ರು ಕೂಡ ಅವರು 1 hour ಕ್ಯೂ ಅಲ್ಲಿ ನಿಲ್ಲಬೇಕಾಗಿತ್ತು. ಸೊ ನೀವೇನಾದರೂ 1 year ಬಿಲೋ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾಯಿದ್ರೆ ಫಸ್ಟೇ ಕಾಲ್ ಮಾಡಿ ಕೇಳಿಕೊಂಡು ಆಮೇಲೆ ಹೋಗೋದು ಬೆಟರ್ ಅಂತ ನನ್ನ ಸಜೆಷನ್ ಆಗಿರುತ್ತೆ. ಬಿಕಾಸ್ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ನಾವು ಹಾರ್ಡ್ಲಿ 15 minutesಲ್ಲಿ ದರ್ಶನ ಮುಗಿಸ್ಕೊಂಡು, ಅದು ಹೆಂಗಂದರೆ 1 year ಬಿಲೋ ಮಕ್ಕಳನ್ನ ಟೆಂಪಲ್ ಒಳಗೆ ಬಿಡ್ತಾರೆ, ಗರ್ಭಗುಡಿ ಒಳಗೆ ಬಿಡಲ್ಲ. ಸೊ ಫಸ್ಟ್ ನಿತಿನ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದರು. ಅಲ್ಲಿ ತನಕ ಪಾಪನ ನಾನು ಹಿಡ್ಕೊಂಡಿದ್ದೆ. ಆಮೇಲೆ ನಾನು ಹೋದೆ, ಅವ್ರು ಹಿಡ್ಕೊಂಡ್ರು. ಆಮೇಲೆ ನಾನು ಅಲ್ಲೇ ಪ್ರಸಾದ ಕೌಂಟರಿಂದ ಪ್ರಸಾದ ತೊಗೊಂಡು ವಿ ಕೇಮ್ ಔಟ್. ಹಾರ್ಡ್ಲಿ ಇಟ್ ಟುಕ್ ಸಮ್ 15 to 20 minutes ಅಷ್ಟೇ ನಮಗೆ. ಬಟ್ ನಮ್ಮ ಅಮ್ಮನವ್ರು ಬರೋ ತನಕ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿ ಟೈಮ್ ಪಾಸ್ ಮಾಡಬೇಕಾಗಿತ್ತು. ಸೊ ಹಾಗೆ ನೀವೇನಾದರೂ ನೀವೇ ಅಪ್ಪ ಅಮ್ಮ ಮಗು ಹೋಗ್ತಿದ್ರೆ ಇಟ್ಸ್ ಫೈನ್. ಬೇರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಿದ್ದಾರೆ ಅಂತ ಇದ್ದರೆ ಅವ್ರನ್ನ ಕಾಲ್ ಮಾಡಿ ಕೇಳ್ಕೊಳ್ಳಿ ಏನು ಪ್ರೊಸೀಜರ್ ಇದೆ ಅಂತ. ಬಿಕಾಸ್ ಏನು ಗೊತ್ತಿಲ್ಲದೆ ಹೋಗೋದು ಐ ಫೀಲ್ ಇಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ. ಆ್ಯಂಡ್ ಬಿಸಿಲಂತೂ ತಲೆ ಹೊಡೆದೋಗೋ ಥರ ಇತ್ತು, ಅಷ್ಟು ಬಿಸಿಲು. ಧರ್ಮಸ್ಥಳ ವಾಸ್ ಸ್ಟಿಲ್ ಫೈನ್, ಬಟ್ ಸುಬ್ರಹ್ಮಣ್ಯದು ಬಿಸಿಲಿಗೆ ಲಿಟ್ರಲಿ ಇವಾಗಲೂ ತಲೆನೋವಾಗ್ತಿದೆ, ಅಷ್ಟು ಬಿಸಿಲಿತ್ತು. ತುಂಬ ಅಂದರೆ ತುಂಬ ಸುಸ್ತಾಗೋಗಿದೆ. ಪುಣ್ಯಕ್ಕೆ ನಮ್ಮ ಪಾಪು ಅಷ್ಟು ಗಲಾಟೆ ಮಾಡಿಲ್ಲ. ಬಿಕಾಸ್ ಆಲ್ ಈಸ್ ಫೇವ್ರೆಟ್ ಪರ್ಸನ್ಸ್ ವರ್ ಇನ್ ದ ಕಾರ್. ನಮ್ಮಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸುಷ್ಮಿತಾ ಆಗಿರ್ಬೋದು, ಎಲ್ಲರೂ ಅವನಿಗೆ ತುಂಬ ಇಷ್ಟ. ಸೊ ಅವ್ರು ಇದ್ದಿದ್ದಕ್ಕೆ ಅವನಷ್ಟು ಗಲಾಟೆ ಮಾಡಿಲ್ಲ ಇವತ್ತು. ಸೊ ಹೋಪ್ ದಟ್ಸ್ ಇಟ್ ಗೈಸ್, ಬೇರೇನೂ ಇಲ್ಲ. ದ್ಯಾಟ್ ವಾಸ್ ಟುಡೇಸ್ ವ್ಲಾಗ್. ಆ್ಯಂಡ್ ಇದನ್ನ ನಾನು ತೋರಿಸ್ತೀನಿ ನಿಮಗೆ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಎಲ್ಲಿಂದೋ ಸೀಡ್ಸ್ ತೊಗೊಬಂದು ಹಾಕಿದ್ರು. ಸೊ ಅದು ಲಿಲಿ ಫ್ಲವರ್ಸ್ ಆಗಿದೆ, ವೆರಿ ವೆರಿ ಪ್ರಿಟಿ. ನಾನಂತೂ ಫಸ್ಟ್ ಟೈಮ್ ಇದನ್ನ ಮನೇಲಿ ಬೆಳೆಸಿರೋದನ್ನ ನೋಡಿದ್ದು. ಎಕ್ಸ್ಪೆನ್ಸಿವ್ ಫ್ಲವರೇ, ನನಗೆ ಗೊತ್ತಿಲ್ಲ ಇದು ಇಲ್ಲಿ ಬೆಳೀತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಐ ಥಿಂಕ್ ಒಂದ್ಸತಿ ನಾವೊಂದು ಬೊಕ್ಕೆ ತೊಗೊಂಡಿದ್ದೆ. ಇಟ್ ಕಾಸ್ಟೆಡ್ 1800, ಹಾರ್ಡ್ಲಿ 10 flowers ಏನೋ ಇತ್ತು ಅದರಲ್ಲಿ. So that's it guys, that was today's vlog. I hope ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. See you in my next vlog. Until then, take care. Bye bye.